6 ತಿಂಗಳ ನಂತರನೇ ಯಾಕೆ ಮಕ್ಕಳಿಗೆ ಮೇಲಿನ ಆಹಾರ ಕೊಡೋದು ಅಂದರೆ, ತಾಯಿಯ ಗರ್ಭದಿಂದ ಬಂದಿರೋವಂಥ ಐರನ್ ರೆಪಾಸಿಟ್ರಿ ಅವ್ರ ದೇಹದಲ್ಲಿ 6 ತಿಂಗಳು ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಮೊದಲನೇ ಆಹಾರ ಕೊಟ್ಟಾಗ ಅದರಲ್ಲಿ ಐರನ್ ಇರೋದು ಒಳ್ಳೆಯದು. ನಮ್ಮ ಹಿರಿಯರಿಗೆ ಇದು ತಿಳಿದಿತ್ತು. ಹಾಗಾಗಿ ಬಹಳ ರಾಜ್ಯಗಳಲ್ಲಿ, ಕರ್ನಾಟಕವಲ್ಲದೆ, ರಾಗಿನ ಮೊದಲ ಆಹಾರವಾಗಿ ಮಕ್ಕಳಿಗೆ ಕೊಡಲಾಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಹೆಚ್ಚಿಗೆ ಇರುತ್ತೆ. ಈಗ ಸೀಸನ್ ಚೇಂಜ್ ಆದಂಗೆ ನಮ್ಮ ಮಕ್ಕಳಿಗೆ ನಾವು ನೋಡ್ತೀವಿ ಕೆಮ್ಮು, ನೆಗಡಿ, ಜ್ವರ ಮತ್ತಿತರ ಕಾಯಿಲೆಗಳು ಬರುತ್ತೆ. ಅದರಿಂದ ಅವರನ್ನು ರಕ್ಷಿಸೋದಕ್ಕೆ ಇದು ಬಹಳ ಸಹಾಯಕಾರಿ. ಮತ್ತು ಇದರಲ್ಲಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇದೆ. ವೆಜಿಟೇರಿಯನ್ ಮಕ್ಕಳಿಗೆ ಬಹಳ ಒಳ್ಳೆಯದು, ಯಾಕಂದರೆ ಟಿಶ್ಯೂ ರಿಪೇರ್ ಅಲ್ಲದೆ ಮಸಲ್ ಬಿಲ್ಡಿಂಗ್ಗೆ ಕೂಡ ಸಹಾಯಕಾರಿ. ಈಗ ಬರೀ ರಾಗಿ ಕೊಡ್ಬೋದಲ್ಲ, ಮೊಳಕೆ ರಾಗಿ ಯಾಕೆ ಮಕ್ಕಳಿಗೆ ಅಂತ ಕೇಳಿದ್ರೆ, ಮೊಳಕೆ ಪ್ರಾಸೆಸ್ನಲ್ಲಿ ಬಯೋ ಅವೈಲಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ನ್ಯಾಚುರಲ್ ಆಗಿ ಇದರಲ್ಲಿ ಏನೇನು ಪೌಷ್ಟಿಕಾಂಶ ಇದೆಯೋ ಅದು ಮಕ್ಕಳಿಗೆ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಡೈಜೆಸ್ಟ್ ಆಗಿ ದೇಹಕ್ಕೆ ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಮಾಡಲಿಕ್ಕೆ ಸಹಾಯಕಾರಿ. ಸೊ ಈಗ